ಪ್ರಾಬ್ಲಮ್ಮಾ? ನಮಸ್ಕಾರ, ಗುಡ್ ಮಾರ್ನಿಂಗ್. 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. 30 ನಿಮಿಷ 30 ಸುದ್ದಿಯಲ್ಲಿ ರಾಜ್ಯ, ದೇಶ, ವಿದೇಶದಲ್ಲಿ ಆಗಿರುವಂತಹ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಒಂದೊಂದಾಗೆ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಕೊರೋನಾ ಸೋಂಕಿನ ಸಂಖ್ಯೆ ಸ್ವಲ್ಪ ಮಟ್ಟಿಗೆ ಏರಿಕೆ ಆಗಿದೆ. ನಿನ್ನೆ ಒಂದೇ ದಿನ 1108 ಹೊಸ ಪ್ರಕರಣಗಳು ದಾಖಲಾಗಿದೆ. 24 ಗಂಟೆಯಲ್ಲಿ 18 ಮಂದಿ ಸೋಂಕಿನಿಂದ ಅಸುನೀಗಿದ್ದಾರೆ. 809 ಜನ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ. ಪ್ರಸ್ತುತ ರಾಜ್ಯದಲ್ಲಿ ಒಟ್ಟು 16,174 ಪ್ರಕರಣಗಳು ಸಕ್ರಿಯವಾಗಿವೆ. ಬೆಂಗಳೂರಿನಲ್ಲಿ ಅತಿ ಹೆಚ್ಚು 308 ಹೊಸ ಪ್ರಕರಣಗಳು, ದಕ್ಷಿಣ ಕನ್ನಡದಲ್ಲಿ 186, ಉಡುಪಿಯಲ್ಲಿ 113, ಮೈಸೂರಿನಲ್ಲಿ 87, ಹಾಸನದಲ್ಲಿ 64 ಹಾಗೂ ಚಿಕ್ಕಮಗಳೂರಿನಲ್ಲಿ 63 ಹೊಸ ಪ್ರಕರಣಗಳು ವರದಿಯಾಗಿವೆ. ಕೋವಿಡ್ ದೃಢ ಪ್ರಮಾಣ ,0.66 ಹಾಗೂ ಕೋವಿಡ್ನಿಂದ ಮೃತಪಟ್ಟವರ ಪ್ರಮಾಣ ,1.62ರಷ್ಟಿದೆ. ಕೊರೋನಾ 3ನೇ ಅಲೆಯ ಭೀತಿಯ ಮಧ್ಯೆ ಮಕ್ಕಳಲ್ಲಿ ಸಾಂಕ್ರಾಮಿಕ ರೋಗಗಳು ಹರಡುವಂಥ ಪ್ರಕರಣ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಕೋಲಾರ ಜಿಲ್ಲೆಯಲ್ಲಿ 90 ಮಕ್ಕಳು ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ನೆಗಡಿ, ಕೆಮ್ಮು, ಕಫ ಹಾಗೂ ಜ್ವರದ ಲಕ್ಷಣಗಳಿಂದ ದಾಖಲಾಗಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಸುಮಾರು 2 ರಿಂದ 12 ವರ್ಷದ 90 ಮಕ್ಕಳು ದಾಖಲಾಗಿದ್ದು, ಕೋಲಾರ ಜಿಲ್ಲಾಸ್ಪತ್ರೆಯಲ್ಲಿ 60 ಮಕ್ಕಳು ಹಾಗೂ ಖಾಸಗಿ ಆಸ್ಪತ್ರೆಗಳಲ್ಲಿ 30 ಮಕ್ಕಳು ದಾಖಲಾಗಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ದಾವಣಗೆರೆಯಲ್ಲಿ ಮಕ್ಕಳ ಆಸ್ಪತ್ರೆಗಳು ತುಂಬೋಗಿದೆ. ಕೆಮ್ಮು, ನೆಗಡಿ, ಶೀತ, ಜ್ವರದಿಂದ ಮಕ್ಕಳು ಬಳಲ್ತಾ ಇದ್ದು, ಜಿಲ್ಲಾಸ್ಪತ್ರೆಯಲ್ಲಿ ಮಕ್ಕಳಿಗೆಂದೇ ಮೀಸಲಿಟ್ಟಿದ್ದಂಥ ಬೆಡ್ಗಳು ಭರ್ತಿಯಾಗಿವೆ. ಅಷ್ಟೇ ಅಲ್ಲ, SS ಆಸ್ಪತ್ರೆಯಲ್ಲೂ ಕೂಡ ಮಕ್ಕಳಿಗೆಂದೇ ಮೀಸಲಿಟ್ಟಂಥ ಬೆಡ್ಗಳು ಫುಲ್ ಆಗಿದ್ದಾವೆ. ಪ್ರತಿದಿನ 20ಕ್ಕೂ ಹೆಚ್ಚು ಡೆಂಗ್ಯೂ ಕೇಸ್ಗಳು ಪತ್ತೆ ಆಗ್ತಾ ಇದ್ದು, ಕೇವಲ 15 ದಿನದಲ್ಲೇ 50ಕ್ಕೂ ಹೆಚ್ಚು ಮಕ್ಕಳನ್ನು ICUಗೆ ದಾಖಲಿಸಲಾಗಿದೆ. ದಾವಣಗೆರೆಯಲ್ಲಿ ಮಕ್ಕಳಿಗೆ ವೈರಲ್ ಫೀವರ್ ಕಂಟಕವಾಗಿ ಕಾಡುವುದಕ್ಕೆ ಶುರುವಾಗಿದೆ. ಬಾಗಲಕೋಟೆಯಲ್ಲಿ ನಿರಂತರ ಮಳೆಯಿಂದ ತಂಪಾದಂಥ ವಾತಾವರಣ ಇರೋದ್ರಿಂದ ಕೆಮ್ಮು, ನೆಗಡಿ, ಜ್ವರದಿಂದ ಜನ ಬಳಲ್ತಾ ಇದ್ದಾರೆ. ಬಹುತೇಕ ಜನರಿಗೆ ಚಳಿ ಸಾಮಾನ್ಯ ರೋಗ ಲಕ್ಷಣ ಕಾಣಿಸಿಕೊಳ್ತಾ ಇದ್ದು, ಕೊರೋನಾದ ಜೊತೆಗೆ ಇತರೆ ರೋಗಗಳ ಬಗ್ಗೆಯೂ ಕೂಡ ಅಧಿಕಾರಿಗಳು ಜಾಗೃತಿಯನ್ನು ಮೂಡಿಸಬೇಕಾಗಿದೆ. ಈ ಬಗ್ಗೆ ಹೇಳಿಕೆ ನೀಡಿರುವಂಥ DHO ಈಗ ಎಲ್ಲವೂ ಕೂಡ ನಾರ್ಮಲ್ ಆಗಿದೆ, ಹೆಚ್ಚಿನ ಕೇಸ್ಗಳು ದಾಖಲಾಗ್ತಾ ಇಲ್ಲ ಅಂತ ಹೇಳಿದರು. ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಮಕ್ಕಳಿಗೆ ಬೆಡ್ ಕೊರತೆ ಬಗ್ಗೆ ನ್ಯೂಸ್ 18 ವರದಿ ಮಾಡ್ತಿದ್ದಂತೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಬಳ್ಳಾರಿ ಜಿಲ್ಲಾಧಿಕಾರಿ ಪವನ್ ಕುಮಾರ್ ಮಲಪಾಟೆ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ರು. ಶೀಘ್ರವೇ ಬೆಡ್ ವ್ಯವಸ್ಥೆ ಮಾಡುವುದಾಗಿ ಭರವಸೆಯನ್ನು ನೀಡಿದ್ರು. ಬೆಡ್ ಇಲ್ಲದೆ ಆಸ್ಪತ್ರೆ ಮುಂದೆ ಮಕ್ಕಳನ್ನು ಮಲಗಿಸಿಕೊಂಡಂತ ಪೋಷಕರು ಪರದಾಡಿದ್ರು. ಫುಟ್ಪಾತ್ ಮೇಲೆ ಪೋಷಕರು ಕುಳಿತಿದ್ದ ಬಗ್ಗೆ ನ್ಯೂಸ್ 18 ವರದಿಯನ್ನು ಮಾಡಿತ್ತು. ವರದಿ ಬಳಿಕ ಎಚ್ಚೆತ್ತಿರುವಂತಹ ಅಧಿಕಾರಿಗಳು ಮಕ್ಕಳ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡಿದರು. 3ನೇ ಅಲೆಯ ಆತಂಕದ ನಡುವೆಯೂ ಶಾಲೆ ಆರಂಭವಾದ ಬೆನ್ನಲ್ಲೇ ಮಕ್ಕಳಿಗೆ ಮೇಲಿಂದ ಮೇಲೆ ಶಾಕ್ ಎದುರಾಗ್ತಾ ಇದೆ. ಮಕ್ಕಳಲ್ಲಿ ಕೊರೋನಾ ಸೋಂಕಿನ ಸಂಖ್ಯೆ ದುಪ್ಪಟ್ಟಾಗ್ತಾ ಇದೆ. ಕೇವಲ 10 ದಿನಗಳಲ್ಲಿ ಬರೋಬ್ಬರಿ 425 ಕೇಸ್ ದಾಖಲಾಗಿದೆ. 19 ವರ್ಷದೊಳಗಿನ 425 ಮಕ್ಕಳಿಗೆ ಕೊರೋನಾ ಕಾಣಿಸಿಕೊಂಡಿದ್ದು, 9 ವರ್ಷದೊಳಗಿನ 157 ಮಕ್ಕಳಲ್ಲಿ ಸೋಂಕು ತಗುಲಿದೆ. ಈ ಬಗ್ಗೆ ಮಾತನಾಡಿರುವಂಥ BBMP ಮುಖ್ಯ ಆರೋಗ್ಯಾಧಿಕಾರಿ ವಿಜೇಂದ್ರ, ಈ ಸಮಯದಲ್ಲಿ ಜ್ವರ ಸರ್ವೇ ಸಾಮಾನ್ಯ, ಕೊರೋನಾ ಇರೋದರಿಂದ ಫ್ಲೂ ಬಂದಾಗ ಆತಂಕ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಮಕ್ಕಳಿಗೆ RT-PCR ಟೆಸ್ಟ್ ಹೆಚ್ಚಳಕ್ಕೆ ಸೂಚನೆ ನೀಡಿದ್ದೇನೆ ಅಂತ ಹೇಳಿದರು. ಮಕ್ಕಳು ಅವಾಗ ಸ್ಕೂಲಿಗೆ ಬರ್ತಾ ಇರ್ತಕ್ಕಂಥದ್ದು, ಅಲ್ಲಿ ಸ್ಯಾಟಲ್ ತೆಗಿಬೇಕಾದ್ರೆ ಏನಾದರೂ ಅವಘಡ ಆಗ್ತಕ್ಕಂಥದ್ದು, ಇವೆಲ್ಲ ಹಿನ್ನೆಲೆಯಲ್ಲಿ ಆಗಿದೆ. ಈ ಶಾಲೆಯಲ್ಲಿ ತಾವು ಗಮನಿಸಿರೋದಕ್ಕೆ ಶಾಲೆಯಲ್ಲಿ ಪ್ರತಿ ಶಾಲೆಯಲ್ಲಿ ಕೂಡ ಒಬ್ಬರು ನೋಡಲ್ ಟೀಚರ್ನ ಅಪಾಯಿಂಟ್ ಮಾಡಿದ್ದೆ. ನಿನ್ನೆ ಕೂಡ ಅದು ಕೂಡ ಚರ್ಚೆಗೆ ಬಂದಿದೆ. ಪ್ರತಿ ಶಾಲೆಯಲ್ಲೂ ಕೂಡ ಯಾವುದೇ ಮಕ್ಕಳಿಗೆ ನೆಗಡಿ, ಕೆಮ್ಮು ಅಥವಾ ಜ್ವರ ಇದ್ರೆ ತಕ್ಷಣಕ್ಕೆ ಅವರು ನಮ್ಮ ಹತ್ತಿರದ PHCಗೆ ಸಂಪರ್ಕಿಸಿ ಮಾಹಿತಿ ಕೊಡಬೇಕಾಗುತ್ತೆ. ಒಂದು ಮಗುವನ್ನು ತಕ್ಷಣವೇ ಅವ್ರ ಮನೆಗೆ ಕಳಿಸ್ಕೊಡ್ಬೇಕಾಗುತ್ತೆ. ಪಾಲಕರಿಗೆ ಮಾಹಿತಿ ಕೊಟ್ಟು ಅವ್ರಿಗೆ ಕಳಿಸ್ಕೊಡ್ಬೇಕಾಗುತ್ತೆ. ಅವ್ರು 2 ಕಡೆ ಮಾಹಿತಿ ಕೊಡಬೇಕು. ಪಾಲಕರಿಗೆ ಒಂದು ಮಾಹಿತಿ ಕೊಡಬೇಕಾಗುತ್ತೆ, ಕೆಮ್ಮು ನೆಗಡಿ ಇದೆ, ದಯವಿಟ್ಟು ಮಗುವನ್ನು ಕಳಿಸ್ಬಿಡಿ ಕನ್ಯಾಯವರಿಗೆ. ಮತ್ತೆ ಆ ಮಗುವುದು ಸಂಪೂರ್ಣ ವಿಳಾಸವನ್ನು ನಮ್ಮ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ವರ್ಗಾಯಿಸಬೇಕಾಗುತ್ತೆ. ಇಲ್ಲ ಈಗ ಅದೇ ಹೇಳಿದ್ನಲ್ಲ, ಈಗ ಉದಾಹರಣೆಗೆ ಯಾವುದೋ ಒಂದು ರೋಗಿ ಇದೆ, ಮನೆಗೆ ಹೋಗ್ತೀವಿ, ಮಕ್ಕಳಿದ್ರಲ್ಲಿ ಕಡ್ಡಾಯ ಮಾಡ್ತಾ ಇದೀವಲ್ಲ ಈಗ. ಹಾಗಾಗಿ ಮನೆಯಿಂದ ಅದಕ್ಕೆ ಹೇಳಿದ್ದು, ಒಟ್ಟು ಟೆಸ್ಟಿಂಗ್ ಮಾದರಿಯಲ್ಲಿ 10%, 0 ರಿಂದ 18 ವರ್ಷದ ಮಕ್ಕಳಿಗೆ ಅಂತ ಹೇಳಿದ್ವಿ ನಾವು. ಹಾಗಾಗಿ ನಡೀತಾ ಇದೆ. 2% ಕಮ್ಮಿ ಇತ್ತು, ಅದನ್ನು ಜಾಸ್ತಿ ಮಾಡಬೇಕಾಗಿ 8% ಮಾಡ್ತಾ ಇದ್ದೀವಿ. ಸೋಂಕು ತಡೆಯಲಿಕ್ಕೆ ಶಾಲೆಗಳ ಮೇಲೆ ಹದ್ದಿನ ಕಣ್ಣಿಟ್ಟಿರುವಂಥ BBMP ಮಕ್ಕಳಿಗೆ ಸೋಂಕು ಹರಡದಂತೆ ಕಟ್ಟೆಚ್ಚರ ವಹಿಸಿದೆ.
ಶಾಲೆಗಳಿಗೆ ಬಿಬಿಎಂಪಿಯಿಂದ ಹೊಸ ರೂಲ್ಸ್ ಜಾರಿ ಮಾಡಲಾಗಿದ್ದು ಸೋಂಕಿನ ಲಕ್ಷಣವಿದ್ದಂಥ ಮಕ್ಕಳನ್ನು ಗುರುತಿಸಬೇಕು. 2 ದಿನ ಸೋಂಕಿನ ಲಕ್ಷಣವಿದ್ದರೆ RT-PCR ಟೆಸ್ಟ್ ಅನ್ನು ಮಾಡಬೇಕು ಅಂತ ಸೂಚನೆ ನೀಡಿದೆ. ಜೊತೆಗೆ ಪ್ರತಿ ಶಾಲೆಗಳಲ್ಲಿ ಕಡ್ಡಾಯವಾಗಿ ನೋಡಲ್ ಅಧಿಕಾರಿಯನ್ನು ನೇಮಿಸಬೇಕು. ಆಯಾ ಶಾಲೆಯ ನೋಡಲ್ ಅಧಿಕಾರಿ ಸ್ಥಳೀಯ ವೈದ್ಯಾಧಿಕಾರಿ ಜೊತೆ ಸಂಪರ್ಕದಲ್ಲಿರಬೇಕು ಅಂತ ಬಿಬಿಎಂಪಿ ತಿಳಿಸಿದೆ. ಕೊರೋನಾ 3ನೇ ಅಲೆ ಕಟ್ಟಿ ಹಾಕಲಿಕ್ಕೆ ಸರ್ಕಾರ ಸಜ್ಜಾಗಿದೆ. ಇಂದು ರಾಜ್ಯದಲ್ಲಿ ಬೃಹತ್ ಲಸಿಕಾ ಅಭಿಯಾನ ನಡೆಯಲಿದೆ. ಇಂದು ಒಂದೇ ದಿನ 30 ಲಕ್ಷ ಲಸಿಕೆ ಹಾಕುವಂತ ಕಾರ್ಯಕ್ರಮಕ್ಕೆ ಸಿಎಂ ಚಾಲನೆಯನ್ನು ನೀಡಲಿದ್ದಾರೆ. ಕಲಬುರಗಿಯಲ್ಲಿ ಸಿಎಂ ಬೊಮ್ಮಾಯಿ ಬೃಹತ್ ವ್ಯಾಕ್ಸಿನ್ ಅಭಿಯಾನಕ್ಕೆ ಚಾಲನೆಯನ್ನು ನೀಡಲಿದ್ದಾರೆ. ಬೆಂಗಳೂರಿನಲ್ಲಿ 5 ಲಕ್ಷ ವ್ಯಾಕ್ಸಿನ್ ವಿತರಿಸಲಿಕ್ಕೆ ಬಿಬಿಎಂಪಿ ತಯಾರಿಯನ್ನು ನಡೆಸಿದೆ. ಲಸಿಕೆ ಅಭಿಯಾನ ಯಶಸ್ವಿಗೊಳಿಸಲಿಕ್ಕೆ ಡಿಸಿಗಳಿಗೆ ಸರ್ಕಾರ ಟಾರ್ಗೆಟ್ ಕೊಟ್ಟಿದೆ. ಇಂದು ಬೃಹತ್ ಲಸಿಕಾ ಅಭಿಯಾನ ಹಿನ್ನೆಲೆಯಲ್ಲಿ ಬಿಬಿಎಂಪಿ 5 ಲಕ್ಷ ಲಸಿಕೆ ವಿತರಿಸುವಂತ ಗುರಿ ಇಟ್ಕೊಂಡಿದೆ. ಈವರೆಗೆ ಪಾಲಿಕೆ 1,30,000ಕ್ಕೂ ಹೆಚ್ಚು ಲಸಿಕೆ ವಿತರಣೆ ಮಾಡಿದೆ. ಈ ಬಗ್ಗೆ ಮಾತನಾಡಿರುವಂತಹ ಪಾಲಿಕೆ ಆಯುಕ್ತ ಗೌರವ್ ಗುಪ್ತಾ, ಈ ಬಾರಿ ದೊಡ್ಡ ಟಾರ್ಗೆಟ್ ಹೊಂದಿದ್ದು ಹಲವು ಸಂಘ ಸಂಸ್ಥೆಗಳು ನಮ್ಮ ಜೊತೆ ಕೈ ಜೋಡಿಸಲಿದೆ ಅಂತ ಹೇಳಿದ್ದಾರೆ. ನಗರದಾದ್ಯಂತ ಖಾಸಗಿ ಆಸ್ಪತ್ರೆಯಲ್ಲಿ ಬಿಬಿಎಂಪಿ ಬ್ಯಾನರ್ನಲ್ಲಿ ಲಸಿಕೆ ಹಂಚಿಕೆ ಆಗಲಿದೆ. 8 ರಿಂದ 12 ತಾಸು ಲಸಿಕೆ ಅಭಿಯಾನ ನಡೆಯಲಿದೆ. ಒಟ್ಟು 2,178 ಲಸಿಕಾ ಕೇಂದ್ರ ತೆರೆಯಲಿದ್ದು ಕೋವ್ಯಾಕ್ಸಿನ್ 1 ಲಕ್ಷ ಡೋಸ್, ಕೋವಿಶೀಲ್ಡ್ 4 ಲಕ್ಷ ಡೋಸ್ ಸ್ಟಾಕ್ ಇದೆ ಅಂತ ಹೇಳಿದರು. ಒಂದು ವಾರ್ಡ್ನಲ್ಲಿ ಸರಾಸರಿ 10 ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದನ್ನು ಒಂದು ನಿರ್ಧಾರವನ್ನು ನಾವು ತೆಗೆದುಕೊಂಡಿದ್ದೀವಿ. ಆ ದಿಕ್ಕಿನಲ್ಲಿ ಹೆಚ್ಚುವರಿ ಕೇಂದ್ರಗಾಗಿ ಇರ್ತಕ್ಕಂತಹ ವ್ಯಾಕ್ಸಿನು ನಾವು ಏರ್ಪಾಡನ್ನು ಮಾಡಿದ್ದೀವಿ. ಖಾಸಗಿ ಆಸ್ಪತ್ರೆಗಳನ್ನು ಕೂಡ ನಾವು ಇದರಲ್ಲಿ ಸೇರಿಸ್ಕೊಂಡಿದ್ದೀವಿ. ಅವರು ಕೂಡ ತಮ್ಮಲ್ಲಿ ಇರ್ತಕ್ಕಂತಹ ವ್ಯಾಕ್ಸಿನೇಟರ್ಸ್ ಅನ್ನು ಕೆಲವು ನಮ್ಮ ಔಟ್ರೀಚ್ ಸೆಂಟರ್ಸ್ನಲ್ಲಿ ಬಿಡ್ತಾರೆ. ಅದಲ್ಲದೆ ತಮ್ಮ ಖಾಸಗಿ ಆಸ್ಪತ್ರೆಗಳಲ್ಲಿ ಕೂಡ ಬಿಬಿಎಂಪಿ ಬ್ಯಾನರ್ನಲ್ಲಿ ಒಂದು ಉಚಿತ ಲಸಿಕೆ ನೀಡ್ತಕ್ಕಂಥದ್ದನ್ನು ಕೂಡ ಮಾಡ್ತಾರೆ. 8 ಗಂಟೆಯಿಂದ ಪ್ರಾರಂಭ ಆಗ್ತಕ್ಕಂಥದ್ದು, ಅದು ಸಂಜೆ ತನಕ ನಡೆಯೋದು. ಔಟ್ರೀಚ್ ಕ್ಯಾಂಪ್ಸ್ನಲ್ಲಿ ಅದನ್ನು 5 ಗಂಟೆ ತನಕ, ತದನಂತರ ಕೆಲವು ನಮ್ಮ PHCಗಳಲ್ಲಿ ಸಂಜೆ 8 ಗಂಟೆ ತನಕ ನಡೆಯುವಂಥದ್ದು ಇದೆ. ಬೆಂಗಳೂರಿನ ರಸ್ತೆ ಗುಂಡಿ ಬಗ್ಗೆ ನ್ಯೂಸ್ 18 ನಿರಂತರ ವರದಿಯನ್ನ ಪ್ರಸಾರ ಮಾಡ್ತಾ ಇದೆ. ಆದರೆ ಬಿಬಿಎಂಪಿ ಮಾತ್ರ ರಸ್ತೆ ಗುಂಡಿಗಳನ್ನು ಮುಚ್ಚಿಸದೆ ನಿರ್ಲಕ್ಷ್ಯವನ್ನ ತೋರ್ತಾ ಇದೆ. ಕಾಟಾಚಾರಕ್ಕೆ ಅಲ್ಲೊಂದು ಇಲ್ಲೊಂದು ಗುಂಡಿಗಳನ್ನ ಮುಚ್ಚಿ ಸುಮ್ಮನಾಗ್ತಿದ್ದಾರೆ. ಬಿಬಿಎಂಪಿ ನಿರ್ಲಕ್ಷ್ಯದಿಂದ ಮತ್ತೊಬ್ಬ ಬೈಕ್ ಸವಾರ ಪ್ರಾಣ ಬಿಟ್ಟಿದ್ದಾನೆ. ರಸ್ತೆ ಗುಂಡಿ ತಪ್ಪಿಸಲಿಕ್ಕೆ ಹೋಗಿ ಬೈಕ್ ಸವಾರ ಮನೋಜ್ ಕೆಳಗೆ ಬಿದ್ದಿದ್ದಾನೆ. ಹಿಂಬದಿಯಿಂದ ಬಂದಂತ ಮತ್ತೊಂದು ಬೈಕ್ ಮನೋಜ್ಗೆ ಡಿಕ್ಕಿ ಹೊಡೆದ ರಭಸಕ್ಕೆ ಮನೋಜ್ ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದಾನೆ. ಬೆಂಗಳೂರಿನ ರಾಜ್ಕುಮಾರ್ ಸಮಾಧಿ ರಸ್ತೆಯಲ್ಲಿ ಒಂದು ದುರ್ಘಟನೆ ನಡೆದಿರುವಂಥದ್ದು. ಮೃತ ಮನೋಜ್ ಮೃತದೇಹವನ್ನು MS ರಾಮಯ್ಯ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ.